ಕಲಬುರಗಿಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಹುತೇಕ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಗ್ಯಾಸ್ ಖಾಲಿ ಹಿನ್ನೆಲೆ ಬಂಕ್ ಬಂದ್ ಮಾಡಿದ್ದಾರೆ ಸಿಬ್ಬಂದಿ. ಬಂದ್ ಹಿನ್ನೆಲೆ ಬಿಕೋ ಅಂತ ಇದ್ದಾವೆ ಬಂಕ್ಗಳು. ಸದ್ಯ ಜಿಲ್ಲೆಯಲ್ಲಿ 5 ರಿಂದ 6 ಬಂಕ್ಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸ್ಟಾಕ್ ಖಾಲಿ ಆದ್ರೆ ಆ ಬಂಕ್ಗಳು ಕೂಡ ಬಂದ್ ಆಗುವಂತ ಸಾಧ್ಯತೆ ಇದೆ. ಬಂಕ್ಗಳು ಬಂದ್ ಆಗ್ತಾ ಇರೋದ್ರಿಂದ ಆಟೋ ಚಾಲಕರಲ್ಲಿ ಸಹಜವಾಗಿ ಆತಂಕ ಇದೆ. ಇರೋ ಬಂಕ್ಗಳಲ್ಲಿ ಖಾಲಿ ಆಗಿಬಿಟ್ರೆ ಮುಂದೇನು ಪರಿಸ್ಥಿತಿ ಅನ್ನೋ ಭಯ ಕಾಡ್ತಾ ಇದೆ ಪಾಪ ಆಟೋ ಚಾಲಕರನ್ನ. ಆಟೋಗಳನ್ನ ಮನೆ ಮುಂದೆ ನಿಲ್ಲಿಸುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಯಾವಾಗಪ್ಪ ಸರಿ ಹೋಗುತ್ತೆ ಅನ್ನೋ ಪ್ರಶ್ನೆಯನ್ನ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಜೊತೆಗೆ ಆಟೋ ಚಾಲಕರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇರೋದು. ಇಡೀ ಬಂಕ್ಗಳೆಲ್ಲ ಖಾಲಿ ಹೊಡಿತಾ ಇದ್ದಾವೆ. ಅಂದರೆ ಯಾರೂ ಬರ್ತಾ ಇಲ್ಲ ಅಲ್ಲಿ ಬರೋದಕ್ಕೆ. ಅಲ್ಲಿ ಗ್ಯಾಸೇ ಇಲ್ವಲ್ಲ ಫಿಲ್ ಮಾಡೋದಕ್ಕೆ. ಒಂದಿಷ್ಟು ಬಂಕ್ಗಳು ಈಗ ನೋ ಸ್ಟಾಕ್ ಬೋರ್ಡ್ ಹಾಕಿರೋದ್ರಿಂದ ಕೆಲವೊಂದಿಷ್ಟು ಬಂಕ್ಗಳು ಮಾತ್ರ ಓಪನ್ ಆಗಿದ್ದಾವೆ. ಹಾಗಾಗಿ ಅಲ್ಲಿ ಜಾಸ್ತಿ ಆಟೋ ಚಾಲಕರು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲೂ ಖಾಲಿ ಆಗಿಬಿಟ್ರೆ ಏನು ಪರಿಸ್ಥಿತಿ ಅಂತ ಹೇಳಿ ಈಗ ಆಟೋ ಚಾಲಕರ ಒಂದು ಅಳಲು, ಚಿಂತೆ. ಯುದ್ಧದ ಪರಿಣಾಮ ಕಮರ್ಷಿಯಲ್ ಸಿಲಿಂಡರ್ ಹಾಗೂ ಗೃಹ ಬಳಕೆ ಸಿಲಿಂಡರ್ ಅಭಾವ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ಡಿತು. ಇದೀಗ ಆಟೋಗೆ ಬಳಸುವಂತ LPG ಗ್ಯಾಸ್ ಅಭಾವ ಕೂಡ ಹೆಚ್ಚು ಎದ್ದು ಕಾಣ್ತಿರುವಂತದ್ದು. ಏನು ಕಲಬುರಗಿ ನಗರದಲ್ಲಿರುವ ಕೋರ್ಟ್ ರಸ್ತೆಯ ಬಳಿ ಇರುವಂತಹ USK ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಅಲ್ಲಿ ನಾವಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನು ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಈ ಬಂಕ್ಗೆ ಆಗಮಿಸಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ತಿದ್ವು. ಆದ್ರೆ LPG ಕೊರತೆಯಿಂದಾಗಿ, ಅಂದ್ರೆ LPG ಖಾಲಿಯಾದ ಹಿನ್ನೆಲೆಯಾಗಿ ಇಲ್ಲಿನ ಸಿಬ್ಬಂದಿಗಳು ಸಂಪೂರ್ಣವಾಗಿ ಬಂಕ್ ಅನ್ನ ಬಂದ್ ಮಾಡಿರುವಂತದ್ದು. ಹೀಗಾಗಿ ಏನು ಈ USK ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದೆ, ಇದು ಸಂಪೂರ್ಣವಾಗಿ ಬಣಗುಡುತ್ತಿರುವಂತದ್ದು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 3000ಕ್ಕೂ ಅಧಿಕ ಆಟೋಗಳು ಪ್ರತಿನಿತ್ಯವೂ ಕೂಡ LPG ಗ್ಯಾಸ್ ಮೇಲೆ ನಡೆಸಲಾಗುತ್ತೆ. ಆದ್ರೆ ಈಗ ಗ್ಯಾಸ್ ಕೊರತೆಯಿಂದಾಗಿ LPG ಗ್ಯಾಸ್ ಅಂದ್ರೆ ಕಲಬುರಗಿಯಲ್ಲಿ ಇರುವಂತ ಎಲ್ಲ LPG ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದ್ದು, ಹೀಗಾಗಿ ಆಟೋಗಳನ್ನು ಕೂಡ ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗಿದೆ. ಏನು 3000ಕ್ಕೂ ಅಧಿಕ ಆಟೋಗಳು ಏನು LPG ಮೇಲೆ ನಡೆಯುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿದೆ. ಈಗ ಇದು ಕೂಡ ಗ್ರಾಹಕರಿಗೂ ಕೂಡ ಅಂದ್ರೆ ಪ್ರಯಾಣಿಕರಿಗೂ ಕೂಡ ಇದು ಹೊರೆಯಾಗುವ ಸಾಧ್ಯತೆಗಳು ಇರುವುದರಿಂದಾಗಿ ಪ್ರಯಾಣಿಕರಿಗೆ ಆಟೋ ಚಾಲಕರು ದರವನ್ನ ಹೆಚ್ಚು ಮಾಡುವಂತಹ ಪರಿಸ್ಥಿತಿ ಬಂದುಬಿಡಿರುವಂತದ್ದು. ಏನು ಪ್ರತಿನಿತ್ಯ ಏನು LPG ಗ್ಯಾಸ್ಗಾಗಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರ್ತಿದ್ವು. ಆದ್ರೆ ಇದು ಕಳೆದ 2-3 ದಿನಗಳಿಂದಲೂ ಕೂಡ ಯಾವುದೇ ರೀತಿಯ ಗ್ಯಾಸ್ ಸಿಗದ ಹಿನ್ನೆಲೆ, ಅಂದ್ರೆ ಗ್ಯಾಸ್ ಕೊರತೆಯಿಂದಾಗಿ ಈ ಆಟೋ ಫಿಲ್ಲಿಂಗ್ ಸ್ಟೇಷನ್ ಏನಿದೆ LPG ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ರಿಂದಾಗಿ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಇನ್ನು ನಾವು ಆಟೋ ನಡೆಸಿಕೊಂಡು ಜೀವನ ನಡೆಸೋರು ಈಗ ಆಟೋ LPG ಮೇಲೆ ನಡೆಯುವಂತ ಆಟೋಗಳನ್ನ ಸಂಪೂರ್ಣವಾಗಿ ಮನೆಯಲ್ಲೇ ಹಚ್ಚುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂತ ಅದನ್ನ ಆಟೋ ಚಾಲಕರು ತೋಡ್ಕೊಳ್ತಿರುವಂತದ್ದು. ಶ್ರೀಕಾಂತ್ ರಾವ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.